ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ತುಳಸಿ ದಳ ಹೂವು ಸಮರ್ಪಣೆ ಮಾಡಿ ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯವನ್ನು ತ್ಯಜಿಸಿ, ಸುಳ್ಳು ನಿಂದನೆ ಕೋಪ ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೆ ವಾಸುದೇವಾಯ ವಿದ್ಮಹೆ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ತುಳಸಿ ದಳ ಹೂವು ಸಮರ್ಪಣೆ ಮಾಡಿ ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯವನ್ನು ತ್ಯಜಿಸಿ, ಸುಳ್ಳು ನಿಂದನೆ ಕೋಪ ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೆ ವಾಸುದೇವಾಯ ವಿದ್ಮಹೆ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ತುಳಸಿ ದಳ ಹೂವು ಸಮರ್ಪಣೆ ಮಾಡಿ ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ.
ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯವನ್ನು ತ್ಯಜಿಸಿ, ಸುಳ್ಳು, ನಿಂದನೆ, ಕೋಪ, ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿಯ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು: ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ, ತುಳಸಿ ದಳ, ಹೂವು ಸಮರ್ಪಣೆ ಮಾಡಿ, ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ, ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯವನ್ನು ತ್ಯಜಿಸಿ, ಸುಳ್ಳು, ನಿಂದನೆ, ಕೋಪ, ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿಯ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು: ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ, ತುಳಸಿ ದಳ, ಹೂವು ಸಮರ್ಪಣೆ ಮಾಡಿ, ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ, ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮದ್ಯವನ್ನು ತ್ಯಜಿಸಿ, ಸುಳ್ಳು, ನಿಂದನೆ, ಕೋಪ, ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿಯ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ.
ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ತುಳಸಿ ದಳ ಹೂವು ಸಮರ್ಪಣೆ ಮಾಡಿ ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯವನ್ನು ತ್ಯಜಿಸಿ, ಸುಳ್ಳು ನಿಂದನೆ ಕೋಪ ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿಯ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ ಆಗಸ್ಟ್ 9 ಭಾನುವಾರ ಬೆಳಗ್ಗೆ 11:04ರವರೆಗೆ ಇರುತ್ತದೆ. ಪಾರಾಯಣ ಸಮಯವು ಆಗಸ್ಟ್ 10 ಸೋಮವಾರ ಬೆಳಗ್ಗೆ 5:40ರಿಂದ ಬೆಳಗ್ಗೆ 8 ಗಂಟೆವರೆಗೆ ಇರುತ್ತದೆ. 8 ಗಂಟೆ ನಂತರ ದ್ವಾದಶಿ ತಿಥಿ ಮುಕ್ತಾಯವಾಗುತ್ತದೆ. ಪೂಜಾ ವಿಧಾನವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರ ವಸ್ತ್ರವನ್ನು ಧರಿಸಿ ಶ್ರೀಕೃಷ್ಣ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಿ ತುಳಸಿ ದಳ ಹೂವು ಸಮರ್ಪಣೆ ಮಾಡಿ ಹಾಲು ಹಣ್ಣು ನೈವೇದ್ಯ ಸಮರ್ಪಿಸಿ ಧೂಪ ದೀಪ ಅಗರಬತ್ತಿ ಬೆಳಗಿ ಶ್ರೀ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಗುರು ರಾಘವೇಂದ್ರರ ಮಂತ್ರ ಪಠಿಸಿ. ವ್ರತದ ನಿಯಮಗಳು: ನಿರ್ಜಲ ಉಪವಾಸ ಅಥವಾ ಫಲಾಹಾರ ಸೇವಿಸಿ, ಈರುಳ್ಳಿ ಬೆಳ್ಳುಳ್ಳಿ ಮಾಂಸ ಮದ್ಯವನ್ನು ತ್ಯಜಿಸಿ, ಸುಳ್ಳು ನಿಂದನೆ ಕೋಪ ಜಗಳ ಮಾಡಿಕೊಳ್ಳಬೇಡಿ, ದಿನವಿಡೀ ಹರಿನಾಮ ಜಪನೆ ಮಾಡಿ, ತುಳಸಿ ದಳವನ್ನು ಏಕಾದಶಿಯ ದಿನಕ್ಕೆ ಕೀಳಬೇಡಿ. ಸಾಧ್ಯವಾದರೆ ರಾಯರ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಬನ್ನಿ. ಜಪಿಸಬೇಕಾದ ಮಂತ್ರ: ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಥವಾ ಓಂ ನಾರಾಯಣ ವಿದ್ಮಹೇ ವಾಸುದೇವಾಯ ವಿದ್ಮಹೇ ತನ್ನೋ ವಿಷ್ಣು ಪ್ರಚೋದಯಾತ್. ರಾಯರನ್ನು ಪೂಜಿಸುವರು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪಿಸಿ. ಈ ವ್ರತದಿಂದ ಜನ್ಮ ಜನ್ಮಾಂತರ ಪಾಪ ನಾಶವಾಗುತ್ತದೆ ಎಂದು ನಂಬಿಕೆ ಇದೆ. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಸ್ನೇಹಿತರೆ, ಆಯುಷ್ ಚಾನಲ್ಗೆ ಸ್ವಾಗತ. ಶ್ರಾವಣ ಮಾಸದ ಪವಿತ್ರ ವ್ರತವಾದ ಕಾಮಿಕ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕಾಮಿಕ ಏಕಾದಶಿಯು ಆಗಸ್ಟ್ 9 ಭಾನುವಾರ 2026ರಂದು ಪ್ರಾರಂಭವಾಗುತ್ತದೆ. ಏಕಾದಶಿಯ ತಿಥಿಯು ಆಗಸ್ಟ್ 8ರಂದು ಶನಿವಾರ ಮಧ್ಯರಾತ್ರಿ 1:59ರಿಂದ ಪ್ರಾರಂಭವಾಗಿ